ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ನಿಮ್ಮನ್ನೆಲ್ಲ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ, ನಾನು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಶುರು ಮಾಡೋಣ. ಸೊ ಈಗ ನೀವು ನೋಡ್ತಾ ಇರೋದು ಇದು ಒಂದು ನ್ಯಾಷನಲ್ ಪಾರ್ಕ್. ನಾವು ವರ್ಜಿನಿಯಾ ಅನ್ನೋ ಸ್ಟೇಟಲ್ಲಿ ಇದ್ದೀವಿ ಇವಾಗ. ಸೊ ಈ ಪಾರ್ಕ್ ಪಕ್ಕನೇ ಗ್ರೇಟ್ ಫಾಲ್ಸ್ ಅನ್ನೋ ಒಂದು ಫಾಲ್ಸ್ ಇದೆ. ನಮ್ಮ ಮನೆಗೆ ಇದು ಒಂದು 29 ಮೈಲ್ಸ್ ಹಂಗಾಗುತ್ತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 47 ಕಿಲೋಮೀಟರ್ಸ್ ಹಂಗಾಗುತ್ತೆ. ನಾವು ಕಾರಲ್ಲಿ ಡ್ರೈವ್ ಮಾಡ್ಕೊಂಬಂದರೆ ಒಂದು 40 ಮಿನಿಟ್ಸ್ ಒಳಗಡೆ ಇಲ್ಲಿ ಬರ್ಬೋದು. ಮತ್ತು ವಾಷಿಂಗ್ಟನ್ DC ಇದು ಜಸ್ಟ್ 15 ಮೈಲ್ಸ್ ಆಗುತ್ತೆ. ತುಂಬಾ ಹತ್ತಿರ ಇದೆ DC ಇದು. ಸೊ ಇಲ್ಲಿ ಅಮೇರಿಕಾದಲ್ಲಿ ಹೇಗೆ ಅಂತಂದರೆ, ಯೂಶ್ವಲ್ ಆಗಿ ಸ್ಟೇಟ್ ಪಾರ್ಕ್ಸ್ ಇರುತ್ತಲ್ವ, ಅದು ಒಂದು ಸ್ವಲ್ಪ ಎಂಟ್ರಿ ಫೀಸ್ ಎಲ್ಲ ಫ್ರೀನೇ ಇರುತ್ತೆ. ಬಟ್ ಫ್ಯೂ ಸ್ಟೇಟ್ ಪಾರ್ಕ್ಸ್ ಚಾರ್ಜನ್ನು ಮಾಡ್ತಾರೆ. ಬಟ್ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಎಂಟ್ರಿ ಫೀಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಕಂಪಲ್ಸರಿ ವಾಶ್ರೂಮ್ಸ್ ಇರುತ್ತೆ, ಅಲ್ಲಲ್ಲಿ ಟ್ರಾಶ್ ಕ್ಯಾನ್ಸ್ ಇಟ್ಟಿರ್ತಾರೆ, ಮತ್ತು ಲಾನ್ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತಲ್ವ. ಸೊ ಅದಕ್ಕೆ ಅವ್ರಿಗೆ ತುಂಬಾ ಖರ್ಚಾಗುತ್ತೆ. ಸೊ ಪರ್ ಹೆಡ್ ಅಂತಲೇ ಇರುತ್ತೆ ಕೆಲವೊಂದು ಕಡೆ, ಇಲ್ಲ ಅಂತಂದರೆ ಪರ್ ಕಾರ್ ಅಂತ ಇಷ್ಟು ಪೇ ಮಾಡಬೇಕು, ಇಲ್ಲ 4 ಪೀಪಲ್ಗೆ ಇಷ್ಟು ಅಂತ ಇರುತ್ತೆ. ಸೊ ಈ ಪ್ಲೇಸ್ಗೆ ಬರಬೇಕು ಅಂತಂದರೆ ಯೂಶ್ವಲ್ ಆಗಿ ಬಿಟ್ವೀನ್ $10 to $20 ಹಾಗೆ ಚಾರ್ಜ್ ಮಾಡ್ತಾರೆ. ನಾವು ಇವತ್ತು $10 ಎಂಟ್ರಿ ಫೀಸ್ ಕೊಟ್ಟು ಬಂದಿದ್ದೀವಿ. ನಾನು ಇಲ್ಲಿ ಒಂದು ವಿಶೇಷತೆ ಬಗ್ಗೆ ಹೇಳಲೇಬೇಕು. ಯೂಶ್ವಲ್ ಆಗಿ ಅಮೇರಿಕಾದಲ್ಲಿ ಎಲ್ಲ ಕಡೆ ಇದು ಅಪ್ಲಿಕೇಬಲ್ ಆಗುತ್ತೆ. ಏನು ಅಂತಂದರೆ ಸ್ಟೂಡೆಂಟ್ಸ್ಗಾಗಿರ್ಬೋದು, ಅಥವಾ ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು, ಮತ್ತು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋವಂಥ ಫ್ಯಾಮಿಲೀಸ್ ಆಗಿರ್ಬೋದು, ಅಥವಾ ಡಿಸೆಬಿಲಿಟೀಸ್ ಇರುತ್ತಲ್ವ, ಲೈಕ್ ಅಂಗವಿಕಲರು ಇರ್ತಾರೆ, ಅವರಿಗೆಲ್ಲ ಎಲ್ಲ ಕಡೆಯೂ ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಸಲ ಫ್ರೀನೇ ಇರುತ್ತೆ ಅವ್ರಿಗೆಲ್ಲ ಆ್ಯಕ್ಸೆಸಿಬಿಲಿಟಿ. ಈ ಥರ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಇಲ್ಲ ಮ್ಯೂಸಿಯಮ್ಸ್ ಆಗಿರ್ಬೋದು, ಇಲ್ಲ ಝೂ ಆಗಿರ್ಬೋದು, ಇಲ್ಲ ಅಂದರೆ ಅಕ್ವೇರಿಯಮ್ ಆಗಿರ್ಬೋದು, ಈ ಥರದ್ದೆಲ್ಲ ಒಂದಿಷ್ಟು ಫೆಸಿಲಿಟೀಸ್ ಎಲ್ಲ ಇಲ್ಲಿ ಕೊಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮಲ್ಲಿ ಆಕ್ವೇರಿಯಮಲ್ಲಿ ಡಿಸೆಂಬರ್ ಟೈಮಲ್ಲಿ ಒಂದು ಈವೆಂಟ್ ಅಂತಲೇ ನಡೆಸ್ತಾರೆ. ಅಲ್ಲಿ ತುಂಬ ಲೋ ಇನ್ಕಮ್ ಇರೋರು ಅಲ್ಲಿ ಹೋಗ್ಬೋದು. ಜಸ್ಟ್ $1 ಹಾಗೇನೋ ಎಂಟ್ರಿ ಫೀಸ್ ಇರುತ್ತೆ ಅಷ್ಟೇ. ಸೊ ನಾವು ಆಕ್ವೇರಿಯಂ ಬಗ್ಗೆ ಮಾತಾಡ್ತಾ ಇದ್ನಲ್ವಾ, ಸೊ ಅದು ಇರೋದು ಮೇರಿಲ್ಯಾಂಡ್ ಅನ್ನೋ ಸ್ಟೇಟಲ್ಲಿ. ತುಂಬ ದೊಡ್ಡದಾದಂಥ ಬಾಲ್ಟಿಮೋರ್ ಅನ್ನೋ ಒಂದು ಸಿಟಿಲಿದೆ. ಅಲ್ಲೇ ಹಾಗೆ ಹಾರ್ಬರ್ ಕೂಡ ಇದೆ, ಮತ್ತು ಜಾನ್ ಹಾಪ್ಕಿನ್ಸ್ ರಿಸರ್ಚ್ ಯೂನಿವರ್ಸಿಟಿ ಕೂಡ ಇದೆ. ನಾನು ಆ ಕಡೆ ಹೋದಾಗ ನಿಮಗೆಲ್ಲ ಅದನ್ನು ಕವರ್ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಮಾತು ಕೇಳ್ತಾನೆ ನೀವು ಗ್ರೇಟ್ ಫಾಲ್ಸ್ ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ನಾವು ಅಲ್ಲಿಂದ ಸ್ವಲ್ಪ ಹಿಂದ್ಗಡೆ ಬಂದು ಇನ್ನೊಂದು ಆ್ಯಂಗಲಲ್ಲಿ ಹೇಗೆ ವ್ಯೂ ಕಾಣುತ್ತೆ ಅಂತ ನೋಡ್ತಾ ಇದ್ದೀವಿ. ನೋಡ್ಬೋದು, ತುಂಬ ಜನ ಬಂದಿದ್ದಾರೆ ಅಲ್ವಾ. ಇವನ್ ಬೇಬೀಸ್ ಕೂಡ ಕ್ಯಾರಿ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಯಾವುದೇ ಪ್ಲೇಸಸ್ಗೆ ಬರಬೇಕು ಅಂತಂದ್ರೂ ಯೂಶ್ವಲ್ ಆಗಿ ಅದರದ್ದು ವೆಬ್ಸೈಟ್ ಇರುತ್ತೆ. ನಾವೆಲ್ಲ ಇನ್ಫಾರ್ಮೇಷನ್ ವೆಬ್ಸೈಟಲ್ಲೇ ನೋಡ್ಬೋದು. ಈವನ್ ನಾವು ಎಂಟ್ರಿ ಟಿಕೆಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೋದು. ಜಸ್ಟ್ QR ಕೋಡ್ನ ನಾವು ತೊಗೊಂಡು ಬಂದರೆ ಸಾಕು. ಇಲ್ಲಿ ಎಂಟ್ರಿ ಮಾಡ್ತಿದ್ದಾಗೇ ನಾವು ಅವ್ರಿಗೆ ಅದನ್ನ ತೋರಿಸಿದ್ರೆ ಸಾಕು. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ QR ಕೋಡ್ನ ನಾವು ಮೇಲ್ನಲ್ಲಿ ಬಂದಿರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಅಥವಾ ಡೌನ್ಲೋಡ್ ಮಾಡ್ಕೊಂಡು ಬರೋದು ಬೆಟ್ರು. ಬಿಕಾಸ್ ಇಂಥ ಪ್ಲೇಸಸ್ಗೆಲ್ಲ ಬಂದಾಗ ಸ್ವಲ್ಪ ನೆಟ್ವರ್ಕ್ ಇಲ್ಲಿ ಕೂಡ ಸಿಗೋದಿಲ್ಲ. ಹಾಗಾಗಿ ನಾವು ಮುಂಚೆನೇ ಅದು ಪ್ರಿಪೇರ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ನಾವು ಎಂಟ್ರಿ ಆಗ್ತಿದ್ದಾಗೇ ರೂಟ್ ಮ್ಯಾಪ್ ಇದೆ. ಸೊ ನಾವು ಆರಾಮಾಗಿ ನಾವು ಎಲ್ಲಿ ಹೋಗಬೇಕು ಅಂತ ನೋಡಿಕೊಂಡು ಸುತ್ತಾಡ್ಬೋದು. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಎಷ್ಟು ದೊಡ್ಡದಾಗಿದೆ ಅಂತಂದರೆ 800 acres ಇದೆ. ಹಾಗೆಯೇ ಇಲ್ಲಿ ಕ್ಯಾಂಪ್ ಗ್ರೌಂಡ್ಸ್ ಕೂಡ ಇದೆ, ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಕೆಲವೊಬ್ಬರೆಲ್ಲ ಪ್ಯಾಡಲ್ ಬೋರ್ಡಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕಯಾಕಿಂಗ್ ಮಾಡ್ಬೋದು, ಮತ್ತು ಬೋಟಿಂಗ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಸ್ವಿಮ್ಮಿಂಗ್ ಮಾಡೋ ಹಾಗಿಲ್ಲ, ಅದು ಇಲ್ಲಿಗಲ್ ಇದೆ. ಬಿಕಾಸ್ ಸೇಫ್ ಇಲ್ಲ ಇಲ್ಲಿ ಮಾಡೋದಕ್ಕೆ. ಹಾಗಾಗಿ ಸೊ ನೀವು ಈ ಪ್ಲೇಸ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು, ಅಥವಾ ನಿಮಗೆ ಇಷ್ಟ ಆದರ ಜೊತೆ ಬರ್ಬೋದು.
ಇಲ್ಲಿ ಬಂದರೆ ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಕಾಸ್ ಒಳ್ಳೆ ವ್ಯೂ ಕೊಡುವಂಥ ಗ್ರೇಟ್ ಫಾಲ್ಸ್ ಇದೆ. ಬೇಕು ಅಂದರೆ ಹೈಕಿಂಗ್ ಮಾಡ್ಬೋದು, ಅಥವಾ ಇಲ್ಲಿ ಸ್ಟೇ ಮಾಡಬೇಕು ಅಂತಂದರೆ ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಹಾಗೆಯೇ ಪಿಕ್ನಿಕ್ ಸ್ಪಾಟ್ಸ್ ಇದೆ. ಬಟ್ ಇಲ್ಲಿ ಫುಡ್ ಯಾವುದೂ ಸಿಗೋದಿಲ್ಲ. ನಿಮಗೆ ಪ್ರಿಫರ್ ಆಗಿರೋವಂಥ ಮನೆ ಫುಡ್ ಆಗಿರ್ಬೋದು, ಅಥವಾ ಹೊರಗಡೆಯಿಂದ ತಂದು ಕೂಡ ನಿಮ್ಮ ಡೇನ ಎಂಜಾಯ್ ಮಾಡ್ಬೋದು. ಸೊ ನಾವು ಇವತ್ತು ಇಲ್ಲಿ 2 hours ಅಷ್ಟೇ ವಿಸಿಟ್ ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡು ಬಂದಿದ್ವಿ, ಬೇರೆ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ಸ್ವಲ್ಪ ಬೇಬಿಗೆ ಫೀಡ್ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಫೈರ್ ಟ್ರಕ್ ಇದೆ, ಸಮ್ ಎಮರ್ಜೆನ್ಸಿ ಅನಿಸುತ್ತೆ, ಹಾಗಾಗಿ ಪಾರ್ಕ್ ಒಳಗಡೆ ಬಂದಿದೆ. ವಾಪಸ್ ಹೋಗ್ತಾ ಇದೆ ಅದು ಇವಾಗ. ಸೊ ನೋಡಿದರೆ ಅಲ್ವಾ ಅಮೇರಿಕಾದಲ್ಲಿ ಫಾಲ್ಸ್ ಎಲ್ಲ ಹೇಗಿರುತ್ತೆ, ಹಾಗೆಯೇ ನ್ಯಾಷನಲ್ ಪಾರ್ಕ್ ಹೇಗೆ ಮೇಂಟೈನ್ ಮಾಡ್ತಾರೆ, ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.